ಕೆಲವೊಮ್ಮೆ ಜೀವನ ನಮ್ಮನ್ನು ಸಂಪೂರ್ಣ ಖಾಲಿ ಮಾಡಿದಂತೆ ಅನಿಸುತ್ತದೆ. ಮನಸ್ಸು ದಣಿದು ದಣಿದು ಹೋಗುತ್ತದೆ. ನಾನು ಯಾಕೆ ಅನ್ನೋ ಪ್ರಶ್ನೆ ಪದೇ ಪದೇ ಕೇಳುತ್ತದೆ. ಆದರೆ ಒಂದು ಸತ್ಯ ಇದೆ, ಬಲಿಷ್ಠ ವ್ಯಕ್ತಿಗಳು ಸುಲಭ ಜೀವನದಿಂದ ಹುಟ್ಟೋದಿಲ್ಲ, ಅವರು ಕಷ್ಟಗಳಲ್ಲಿ ರೂಪುಗೊಳ್ಳುತ್ತಾರೆ. ಕಬ್ಬಿಣವನ್ನು ಗಟ್ಟಿಯಾಗಿಸಲು ಅದನ್ನು ಬೆಂಕಿಯಲ್ಲಿ ಇಡಬೇಕು. ವಜ್ರವನ್ನು ರೂಪಿಸಲು ಒತ್ತಡ ಬೇಕು. ಹಾಗೆ ನಿಮ್ಮ ಜೀವನದಲ್ಲಿನ ಒತ್ತಡವು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡೋದಕ್ಕೆ ಅಲ್ಲ, ಅದನ್ನು ತೋರಿಸಲು. ನೀವು ಈಗ ಹೋರಾಡುತ್ತಿದ್ದೀರಾ ಅಂದರೆ ನೀವು ಇನ್ನೂ ಕೈಬಿಟ್ಟಿಲ್ಲ ಅಂತ. ಅದೇ ನಿಮ್ಮ ಜಯದ ಮೊದಲ ಹೆಜ್ಜೆ. ಜೀವನ ಕೆಲವೊಮ್ಮೆ ಎಲ್ಲವನ್ನೂ ಕಿತ್ತುಕೊಳ್ಳುತ್ತದೆ, ಆದರೆ ಅದು ಒಂದು ವಿಷಯವನ್ನು ಮಾತ್ರ ಕಿತ್ತುಕೊಳ್ಳಲಾರದು, ನಿಮ್ಮ ಒಳಗಿನ ನಿರ್ಧಾರ ಶಕ್ತಿ, ಇಚ್ಛಾಶಕ್ತಿ. ನೀವು ಮತ್ತೆ ಪ್ರಾರಂಭಿಸಬಹುದು, ನೀವು ಮತ್ತೆ ನಿಮ್ಮನ್ನ ನೀವು ನಂಬಬಹುದು, ನೀವು ಮತ್ತೆ ನಗಬಹುದು. ನಿಮ್ಮ ಕತೆ ಇನ್ನು ಬರೆಯಲ್ಪಡುತ್ತಿದೆ. ಈ ಅಧ್ಯಾಯ ದುಃಖದಿಂದ ಇರಬಹುದು, ಆದರೆ ಮುಂದಿನ ಅಧ್ಯಾಯ ಸುಖದಿಂದ ಇರುತ್ತೆ. ನಂಬಿಕೆ ಇಡಿ. ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಪ್ರೀತಿ ನಿಮ್ಮನ್ನೇ ಕೊಡಿ. ನಿಮ್ಮ ಮೇಲೆ ಕೋಪಗೊಳ್ಳಬೇಡಿ. ನಿಮ್ಮನ್ನ ನೀವು ನಂಬುವುದರ ಜೊತೆಗೆ ಪ್ರೀತಿಸುವುದನ್ನ ಕಲಿಯಿರಿ. ಒಂದು ದಿನ ನಿಮ್ಮ ಇಂದಿನ ನಿಮ್ಮನ್ನು ನೆನೆದು ಹೇಳುವಿರಿ, ಅಷ್ಟೊಂದು ನೋವಿನಲ್ಲೂ ನಾನು ಕೈಬಿಡಲಿಲ್ಲ. ಅದೇ ನಿಮ್ಮ ನಿಜವಾದ ಗೆಲುವು. ಹೀಗಾಗಿ ಇನ್ನು ಸ್ವಲ್ಪ ಧೈರ್ಯ ಇಡಿ, ಇನ್ನು ಸ್ವಲ್ಪ ನಂಬಿಕೆ ಇಡಿ. ನಿಮ್ಮ ಉತ್ತಮ ದಿನಗಳು ಹತ್ತಿರದಲ್ಲಿ ಇವೆ. ನೀವು ಮುರಿದಿಲ್ಲ, ನೀವು ರೂಪುಗೊಳ್ಳುತ್ತಿದ್ದೀರಿ. ತಾಳ್ಮೆ ಸಹನೆಯೊಂದಿಗೆ ಪ್ರತಿದಿನ ಪ್ರಯತ್ನ ಪಡ್ತಾ ಇರಿ.